ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇರೋದು ಸೇವ್ ಮತ್ತು ಖಾರ ಕಡ್ಡಿ. ಇದೆರಡು ವಿಡಿಯೋ ಕೂಡ ನಮ್ಮ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಆದರೆ ಇವತ್ತು ನಾನು ನಿಮಗೊಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ. ಈ ಸೇವ್ ಮತ್ತು ಖಾರ ಕಡ್ಡಿ ಯಾವ ರೀತಿ ನಮಗೆ ಅಚ್ಚು ಬಳಸದೆ ಮಾಡ್ಬೋದಂತ ಹೇಳಿಕೊಡ್ತಾ ಇದ್ದೀನಿ. ಇದೆಲ್ಲರಿಗೂ ಖಂಡಿತ ಸಹಾಯ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ತುಂಬಾ ಸುಲಭವಾಗಿ ನಮಗೆ ಅಚ್ಚು ಬಳಸದೆ ಈ ರೆಸಿಪಿನ ಮಾಡ್ಬೋದು. ಇದು ನಾನು ಸಪರೇಟ್ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಎರಡು ರೆಸಿಪಿ ಕೂಡ ಒಟ್ಟಿಗೆನೆ ಅಚ್ಚು ಬಳಸದೆ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನಾನೊಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ನಮ್ಮ ಕಡಲೆ ಹುಡಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ, ಅಂದ್ರೆ ಎರಡು ಕೂಡ ಮಾಡ್ತಾ ಇದ್ದೀನಿ. 3.25 ಕಪ್ಪಿನಷ್ಟು ಕಡಲೆ ಹುಡಿ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಹಾಕ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಆಮೇಲೆ ಇಲ್ಲಿ ನಾನು ಓಂಕಾಳು ಮತ್ತು ಜೀರಿಗೆ ಚೆನ್ನಾಗಿ ಹುಡಿ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಖಾರ ಕಡ್ಡಿ ಮಾಡುವಾಗ ಪರವಾಗಿಲ್ಲ ದೊಡ್ಡದಾದ್ರು, ಆದ್ರೆ ಸೇವ್ ಮಾಡುವಾಗ ಸ್ವಲ್ಪನೂ ದೊಡ್ಡ ಪೀಸ್ ಸಿಗ್ಬಾರ್ದು. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಓಕೆ, ಇದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಅರಶಿನ ಹುಡಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಅಥವಾ 1/4 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಆಮೇಲೆ 1 ಟೀ ಸ್ಪೂನ್ ಅಷ್ಟು ಖಾರದ ಹುಡಿ ಕೂಡ ಹಾಕೊಂಡಿದ್ದೀನಿ, ಮೆಣಸಿನ ಹುಡಿ. ಆಮೇಲೆ ನೋಡಿ, ನಾನು ಈ ಸ್ಪೂನ್ ನಲ್ಲಿ ಒಂದು 3 ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸಿರೋದು. ನೀವು ಯಾವ ಎಣ್ಣೆ ಬೇಕಿದ್ರು ಬಳಸ್ಬೋದು, ಅಂದ್ರೆ ಅಡುಗೆ ಎಣ್ಣೆ. ಓಕೆ, ಮೊದ್ಲು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಈ ರೀತಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಬಿಸಿ ಇರುತ್ತೆ. ಆಮೇಲೆ ಬೇಕಿದ್ರೆ ನೋಡಿ, ಈ ಕೈಯಲ್ಲಿ ಈ ರೀತಿ ಚೆನ್ನಾಗಿ, ಅಂದ್ರೆ ಈ ಮಸಾಲ ಎಣ್ಣೆ ಎಲ್ಲ ಈ ಹುಡಿಗೆ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸೇರಿಸೋದಕ್ಕಿಂತ ಮುಂಚೆ ಈ ರೀತಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ನೀರು ಸೇರಿಸಬೇಕು. ಮೊದಲು ನಾನು 1 ಕಪ್ ನೀರು ಹಾಕ್ತೀನಿ. ಯಾಕಂದ್ರೆ ಈ ಹಿಟ್ಟು ತುಂಬಾ ದಪ್ಪ ಇರಬಾರ್ದು, ಸ್ವಲ್ಪ ತೆಳುವಾಗಿಯೇ ಇರಬೇಕು. ಅದ ಕಾರಣ 1 ಕಪ್ ಫಸ್ಟಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತೀನಿ. ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ನಾನು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ 1 ಕಪ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡುವಾಗ ಈ ರೀತಿ ಆಗಿದೆ. ಅಚ್ಚಲ್ಲಿ ಬೇಕಿದ್ರೆ ಈ ರೀತಿ ನಮಗೆ ಮಾಡಬಹುದು, ತೊಂದ್ರೆ ಇಲ್ಲ. ಆದ್ರೆ ನಾನಿಲ್ಲಿ ಅಚ್ಚು ಬಳಸ್ತಾ ಇಲ್ಲ, ಆದ್ರಿಂದ ನಾನು ಪುನಃ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಸ್ಪೂನಲ್ಲಿ ಒಂದು 3-4 ಸ್ಪೂನ್ ಹಾಕ್ತೀನಿ. ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತೀನಿ ಮೊದಲು. ಆಮೇಲೆ ಬೇಕಿದ್ರೆ ಪುನಃ ಸೇರಿಸ್ತೀನಿ ನಾನು, ಅಂದ್ರೆ ಸ್ವಲ್ಪ ನೀರಾಗಿರ್ಬೇಕು ಹಿಟ್ಟು. ನೋಡಿ, ಒಂದು 1/4 ಕಪ್ಪಿನಷ್ಟು ಪುನಃ ಸೇರಿಸ್ಕೊಂಡಿದ್ದೀನಿ. ನೋಡಿ, ನಮ್ಮ ಹಿಟ್ಟು ಈ ರೀತಿ ಇದೆ. ನಿಮ್ಗೆ ಬೇಕಿದ್ರೆ ಪುನಃ ಒಂದು 2 ಅಥವಾ 3 ಟೇಬಲ್ ಸ್ಪೂನ್ ನೀರು ಸೇರಿಸಬಹುದು, ನೋಡ್ಕೊಂಡು ಸೇರಿಸ್ಕೊಳ್ಳಿ. ಯಾಕಂದ್ರೆ ಹಿಟ್ಟು ದಪ್ಪ ಇರಬಾರ್ದು ಜಾಸ್ತಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಈ ರೀತಿಯ ಒಂದು ಕವರ್. ನೋಡಿ, ಸ್ವಲ್ಪ ದಪ್ಪ ಇರುವಂತ ಕವರೇ ತಗೊಳ್ಳುವಾಗ ಚೆನ್ನಾಗಿ ತೊಳ್ದೇ ಉಪಯೋಗಿಸ್ಬೇಕು. ನೀವು ಚೆನ್ನಾಗಿ ವಾಶ್ ಮಾಡಿ ಉಪಯೋಗಿಸಿ. ನೋಡಿ, ಈ ರೀತಿಯ ಒಂದು ಕವರ್ ತಗೊಂಡಿದ್ದೀನಿ ನಾನು. ಎಲ್ಲರ ಮನೆಯಲ್ಲಿ ಇರುತ್ತೆ ಈ ರೀತಿಯ ಒಂದು ಕವರ್. ನೋಡಿ, ಅದರಲ್ಲಿ ಒಂದು ಬದಿಯಲ್ಲಿ, ಆಮೇಲೆ ನೋಡಿ ಹಿಟ್ಟು ಒಂದು ಮೂಲೆಗೆ ಹಾಕ್ತಾ ಇದ್ದೀನಿ. ಹಿಟ್ಟು ಹಾಕುವಾಗ ನಾವು ಕೇರ್ಫುಲ್ ಆಗಿ ಹಾಕ್ಬೇಕು. ಏನಂದ್ರೆ ಎಲ್ಲೆಲ್ಲಿಗೆ ಹಾಕ್ಬೇಡಿ, ಎಲ್ಲಿ ನಿಮ್ಗೆ ಬೇಕು ಅಲ್ಲಿಗೆ ಮಾತ್ರ ಈ ರೀತಿ ಹಾಕೊಳ್ಳಿ. ಇಲ್ಲಾಂದ್ರೆ ಅದು ಫುಲ್ ಆಗಿ ಸ್ಪ್ರೆಡ್ ಆದ್ರೆ ಸುಮ್ಗೆ ಹಿಟ್ಟು ವೇಸ್ಟ್ ಆಗುತ್ತೆ. ಯಾಕಂದ್ರೆ ಇದು ಸ್ವಲ್ಪ ಅಂಟಾಗಿರುತ್ತೆ. ಆದ್ರಿಂದ ನಿಮ್ಗೆ ಯಾವ ಬದಿ ಬೇಕು ಅಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಬಿಟ್ಟಾಗಿದೆ. ನೋಡಿ, ರೆಡಿ ಆಗಿದೆ. ನೋಡಿ, ಇನ್ನೇನ್ ಮಾಡ್ಬೇಕಂದ್ರೆ, ನಾನು ಎಣ್ಣೆ ಎಲ್ಲ ಬಿಸಿ ಮಾಡೋರಿಕ್ಕೆ ಇಟ್ಟಿದ್ದೀನಿ. ನಾನು ಇಲ್ಲಿ ಮೊದಲು ಸೇವ್ ಮಾಡ್ತೀನಿ. ಆದ ಕಾರಣ ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ತೀನಿ. ನಿಮ್ಗೆ ಎಷ್ಟು ಅಗಲ ಬೇಕು ಆ ರೀತಿ ನೋಡ್ಕೊಂಡು ಕಟ್ ಮಾಡ್ಬೇಕು. ನೋಡಿ, ನಾನಿಲ್ಲಿ ಮೊದಲು ಸೇವ್ ಮಾಡೋ ಕಾರಣ, ಸೇವ್ ಸ್ವಲ್ಪ ನೂಲಿನ ತರ ಇರುತ್ತೆ, ಆದ ಕಾರಣ ನೋಡಿ ಈ ರೀತಿ ಬರುತ್ತೆ. ನೋಡಿ, ಸಣ್ಣಕ್ಕೆ ಅದರ ತುದಿ ಕಟ್ ಮಾಡಿಟ್ಕೊಂಡಿದ್ದೀನಿ, ತುಂಡು ಮಾಡಿದ್ದೀನಿ. ನೋಡಿ, ನಾನು ಕೈಯಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಇಷ್ಟು ದಪ್ಪ ಇದೆ. ನೋಡಿ, ಬೇಕಿದ್ರೆ ಇದಕ್ಕಿಂತಲೂ ಸಣ್ಣಕ್ಕೆ ನಿಮ್ಗೆ ಮಾಡಬಹುದು. ಅವಾಗ ಹಿಟ್ಟು ಮಾತ್ರ ಸ್ವಲ್ಪ ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ, ಸ್ವಲ್ಪ ನೀರೇ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಈ ರೀತಿ ಮಾಡ್ಬಿಟ್ರೆ ಆಯ್ತು. ನಮ್ಗೆ ಯಾವ ಅಚ್ಚುನು ಬೇಡ, ತುಂಬಾ ಸುಲಭವಾಗಿ ಈ ರೀತಿ ಮಾಡ್ಬೋದು ನಮಗೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಆಯ್ತು. ನಿಮ್ಗೆಲ್ಲಾದ್ರೂ ಪ್ರೆಸ್ ಮಾಡೋದಿಕ್ಕೆ ಕಷ್ಟ ಆಗ್ತಿದ್ರೆ ನಾನು ಹೇಳಿದ ತರಾನೇ ಆ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಜಾಸ್ತಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮೊದ್ಲೇ. ನೋಡಿ, ನಂಗೇನು ಕಷ್ಟ ಆಗಿಲ್ಲ, ತುಂಬಾ ಸುಲಭವಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡಿದ್ರೆ ಆಮೇಲೆ ಅದೇ ಒಂದು ಮೂಲೆಯಲ್ಲಿ ಹಾಕೊಳ್ಳಿ. ಸುಮ್ಗೆ ಹಿಟ್ಟು ಮಾತ್ರ ವೇಸ್ಟ್ ಮಾಡ್ಕೋಬೇಡಿ, ನೀಟಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಿಸಿ ಬಿಸಿ ಆದ ಎಣ್ಣೆ ಆದ ಕಾರಣ ಬೇಗ ರೆಡಿ ಆಗುತ್ತೆ. ನೋಡಿ, ನಮ್ಮ ಸೇವ್ ನೋಡಿ ಇಲ್ಲಿ ರೆಡಿ ಆಗಿದೆ.
ತುಂಬಾ ಸುಲಭವಾಗಿ ಇದು ಮಾಡ್ಬೋದು. ಇನ್ನು ಅಚ್ಚು ಇಲ್ಲ ಅಂತ ಹೇಳಿ ಈ ರೀತಿ ರೆಸಿಪಿ ಎಲ್ಲ ಮಾಡದೇ ಇರಬೇಡಿ. ನೋಡಿ ನಮ್ಮ ಸೇವ್ ಇಲ್ಲಿ ರೆಡಿ ಆಗಿದೆ. ಗರಿ ಗರಿಯಾಗಿ ಕ್ರಿಸ್ಪಿ ಆಗಿರುತ್ತೆ ನೋಡಿ. ಪುನಃ ನಾನು ತೋರಿಸ್ತಾ ಇದ್ದೀನಿ, ಇದೇ ರೀತಿ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ಮಾಡ್ಬೋದು ನಮಗೆ. ಒಂದ್ ವೇಳೆ ಗಟ್ಟಿಯಾಗಿದ್ರೆ ಮಾತ್ರ ನೀವು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಸಾಕು. ಆ ತರ ಹೇಳ್ಬಿಟ್ಟು ತುಂಬಾ ನೀರು ಮಾಡ್ಕೋಬೇಡಿ. ನೋಡಿ ಈ ರೀತಿ ಇರಬೇಕು, ಅಂದ್ರೆ ನಮಗೆ ಪ್ರೆಸ್ ಮಾಡುವಾಗ ತುಂಬಾ ಸುಲಭವಾಗಿ ಬರಬೇಕು, ಅಷ್ಟೇ ಇದ್ರೆ ಸಾಕು. ನೋಡಿ ಇದು ರೆಡಿ ಆಗ್ತಾ ಬಂದಿದೆ ಇವಾಗ. ನೋಡಿ ಚೆನ್ನಾಗಿ ನೋಡಿ ಎಷ್ಟೊಂದು ನೀಟಾಗಿ ಎಷ್ಟೊಂದು ಶೇಪ್ ಆಗಿ ಬಂದಿದೆ ಅಂತ. ಅಚ್ಚಲ್ಲಿ ಮಾಡೋದಕ್ಕಿಂತಲೂ ಚೆನ್ನಾಗಿ ಬಂದಿದೆ. ಬೇಕಿದ್ರೆ ಈ ರೀತಿ ಮಾಡ್ಬೋದು. ನೋಡಿ ಇದು ರೆಡಿ ಆಗಿದೆ. ಇಲ್ಲಿ ನಾನು ಸೇವ್ ಮಾತ್ರ ಅಲ್ಲ, ಖಾರ ಕಡ್ಡಿನೂ ನಾನು ನಿಮ್ಗೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ನೋಡಿ ನಾನು ಇನ್ನೊಂದು ಬದಿಗೆ ಹಾಕೊಂಡಿದ್ದೀನಿ, ಯಾಕಂದ್ರೆ ನಾನು ಸೇವ್ ಪುನಃ ಮಾಡ್ತೀನಿ. ನೀವು ಮೊದಲೇ ಸೇವ್ ಮಾಡ್ಕೊಂಡ್ ಬಿಟ್ರೆ ನಿಮ್ಗೆ ಇದೇ ಬದಿಗೆ ಹಾಕ್ಬಿಟ್ಟು ಇದರ ತೂತು ಮಾತ್ರ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಬೋದು. ನಾನು ಇಲ್ಲಿ ಸಪ್ರೇಟ್ ಇನ್ನೊಂದು ಬದಿಗೆ ಇದೇ ರೀತಿ ಹಾಕೊಂಡಿದ್ದೀನಿ. ನಾವು ಖಾರ ಕಡ್ಡಿ ಮಾಡುವಾಗ ಮಾತ್ರ ಸ್ವಲ್ಪ ಅದರ ತೂತು ಸ್ವಲ್ಪ ದೊಡ್ಡದು ಮಾಡಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಇಲ್ಲಾಂದ್ರೆ ನಿಮಗೆ ಅದೇ ಬದಿಗೆ ಮಾಡ್ಬೋದು, ಸೇವ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಖಾರ ಕಡ್ಡಿ ಮಾಡ್ಬೋದು. ಇಲ್ಲಾಂದ್ರೆ ಸೇವ್ ಮಾತ್ರ ಬೇಕಿದ್ರೆ ಸೇವ್ ಮಾತ್ರ ಮಾಡ್ಬೋದು. ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು. ಇದು ಅದಕ್ಕಿಂತಲೂ ಸುಲಭವಾಗಿ ಪ್ರೆಸ್ ಮಾಡ್ಬೋದು ನಮಗೆ, ಅಂದ್ರೆ ಸ್ವಲ್ಪ ಅದರ ತೂತು ದೊಡ್ಡದು ಮಾಡ್ಕೊಂಡಿದ್ದೀವಿ. ನೋಡಿ ಕರೆಕ್ಟ್ ಅದೇ ಶೇಪ್, ಅಂದ್ರೆ ಆ ರೌಂಡ್ ಶೇಪಲ್ಲೇ ನಮಗೆ ಸಿಗುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ನಮ್ಮ ಖಾರ ಕಡ್ಡಿನೂ ರೆಡಿ ಆಗಿದೆ. ನಾನಿಲ್ಲಿ 2 ಹಿಟ್ಟು ಕೂಡ ಒಂದೇ ಮಾಡ್ಕೊಂಡಿರೋದು. ನೀವು ಖಾರ ಕಡ್ಡಿ ಮಾತ್ರ ಮಾಡ್ತೀರಿ, ಅದು ಸಪರೇಟ್ ರೆಸಿಪಿ ನಾನು ಹಾಕಿದ್ದೀನಿ, ಅದನ್ನ ನೋಡ್ಕೊಳ್ಳಿ ಬೇಕಿದ್ರೆ. ನೋಡಿ ಇಲ್ಲಿ 1 ಬಟ್ಟಲು ಸೇವ್ ಮತ್ತು ನಮ್ಮ ಖಾರ ಕಡ್ಡಿ ರೆಡಿ ಆಗಿದೆ. ನೋಡಿ ಎಷ್ಟೊಂದು ಕರೆಕ್ಟ್ ಬಂದಿದೆ ಸೇವ್. ಬೇಕಿದ್ರೆ ನಿಮ್ಗೆ ಸೇವ್ ಇದಕ್ಕಿಂತಲೂ ಸಣ್ಣ ಹೋಲ್ಸ್ ಮಾಡಿ ಮಾಡ್ಬೋದು, ತೊಂದರೆ ಏನಿಲ್ಲ. ಅಷ್ಟೇ ನಾನು ಹೇಳಿದ್ದೀನಿ, ಹಿಟ್ಟು ಮಾತ್ರ ಸ್ವಲ್ಪ ಅದರ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಸಾಕು. ನೋಡಿ ಎಷ್ಟೊಂದು ಕರೆಕ್ಟ್ ಆಗಿ ಬಂದಿದೆ ಅಂತ. ಖಾರ ಕಡ್ಡಿನೂ ಅದೇ ರೀತಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡಿ. ಅದೇ ರೀತಿ ನಿಮ್ಮ ಕುಟುಂಬದವರ ಜೊತೆ, ನಿಮ್ಮ ಗೆಳೆಯರ ಜೊತೆ ಎಲ್ಲ ಇದನ್ನ ಶೇರ್ ಮಾಡಿ ವಿಡಿಯೋನ. ನೋಡಿ ಎಲ್ರಿಗೂ ಇದು ಉಪಕಾರ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.